ಹಾವೇರಿ ತಾಲೂಕಿನಲ್ಲಿ ಮತ್ತೆ ಜೀವಂತವಾಗಿದೆ ಮಲಹೊರುವ ಪದ್ಧತಿ. ಮಲದ ಗುಂಡಿ ಸ್ವಚ್ಛಗೊಳಿಸಿ ತಲೆಯ ಮೇಲೆ ಹೊತ್ತ ಕಾರ್ಮಿಕರು. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಮಲಹೊರುವ ಪದ್ಧತಿಯನ್ನ ಸಂಪೂರ್ಣ ನಿಷೇಧಗೊಳಿಸಲಾಗಿದೆ. ಎಲ್ಲಿಯೂ ಕೂಡ ಮಲಹೊರುವ ಪದ್ಧತಿಯನ್ನ ಜಾರಿಗೆ ತರಬಾರದು. ಕಾರ್ಮಿಕರು ಯಾವುದೇ ಸೂಕ್ತ ವ್ಯವಸ್ಥೆ ಇಲ್ಲದೆ ಸ್ವಚ್ಛಗೊಳಿಸಬಾರದು ಎಂದು ಕಟ್ಟುನಿಟ್ಟಿನ ಕಾನೂನಿದೆ. ಅದ್ಯಾವಾಗ ಸವಣೂರು ಪ್ರಕರಣವಾಯಿತು, ಅಂದಿನಿಂದ ಇಂದಿನವರೆಗೂ ಕೂಡ ಮಲಹೊರುವ ಪದ್ಧತಿಯನ್ನ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದರ ನಡುವೆಯೂ ಮತ್ತೆ ಹಾವೇರಿ ಜಿಲ್ಲೆಯ ಕುಸನೂರು ಗ್ರಾಮದಲ್ಲಿ ಕಾರ್ಮಿಕರಿಂದ ಪಿಟ್ಗುಂಡಿ ಸ್ವಚ್ಛಗೊಳಿಸುವ ಕಾರ್ಯವನ್ನ ಮಾಡಿಸಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೌದು, ಇಬ್ಬರು ಕಾರ್ಮಿಕರು ಯಾವುದೇ ಯಂತ್ರೋಪಕರಣ ಪರಿಕರಗಳಿಲ್ಲದೆ ತಾಲೂಕಿನ ಕುಸನೂರು ಗ್ರಾಮದ ಸುರೇಶ್ ಪೂಜಾರ್ ಹಾಗೂ ಬಸವರಾಜ್ ಪೂಜಾರ್ ಅವರ ಶೌಚಾಲಯದ ಮಲದ ಗುಂಡಿಯನ್ನ ಸ್ವಚ್ಛಗೊಳಿಸಿ ಮಲವನ್ನ ತಲೆ ಮೇಲೆ ಹೊತ್ತು ಸ್ವಚ್ಛಗೊಳಿಸ್ತಾ ಇರುವುದು ಕಂಡುಬಂದಿದೆ. ಇತ್ತ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿಯನ್ನ ನೀಡಿದ ಹಾನಗಲ್ ತಹಸೀಲ್ದಾರ್ ರೇಣುಕಾ ಎಸ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಗಂಗಮ್ಮ ಹಿರೇಮಠ್ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಅಮಾನವೀಯ ಕಾರ್ಯವನ್ನ ಕಂಡು ಅಧಿಕಾರಿಗಳು ಕೂಡಲೇ ಕೆಲಸವನ್ನ ಸ್ಥಗಿತಗೊಳಿಸಿ ಮಲಗುಂಡಿಗೆ ಇಳಿದಿದ್ದ ಇಬ್ಬರು ಕಾರ್ಮಿಕರನ್ನ ಗುಂಡಿಯಲ್ಲಿರುವ ವಿಷಕಾರಿ ಅನಿಲ ಮತ್ತು ಬ್ಯಾಕ್ಟೀರಿಯಾಗಳಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರೋದ್ರಿಂದ ಕೂಡಲೇ ಚಿಕಿತ್ಸೆಗಾಗಿ ಅಡೂರು ಆಸ್ಪತ್ರೆಗೆ ಕಳಿಸಿಕೊಡಲಾಯಿತು. ಇನ್ನು ತಪ್ಪಿತಸ್ಥ ಆರೋಪಿಗಳ ಮೇಲೆ ಪ್ರಕರಣ ದಾಖಲು ಮಾಡುವಂತೆ ಸೂಚನೆಯನ್ನ ಕೂಡ ನೀಡಿದ್ರು. ಇನ್ನು ಯಂತ್ರಗಳಿರುವ ಕಾಲದಲ್ಲಿಯೂ ಮನುಷ್ಯರ ಕೈಯಲ್ಲಿ ಮಲವನ್ನ ಬಾಚುವ ಮೂಲಕ ಕಾನೂನು ಉಲ್ಲಂಘಿಸಲಾಗಿದೆ. ಯಾವುದೇ ರಕ್ಷಣಾ ಕವಚಗಳು ಅಥವಾ ಯಂತ್ರಗಳಿಲ್ಲದೆ ಮಲದ ಗುಂಡಿ ಸ್ವಚ್ಛಗೊಳಿಸುವ ಕೆಲಸವನ್ನ ನಿರ್ವಹಿಸುವುದು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕಾಯ್ದೆ 2013ರ ಸ್ಪಷ್ಟ ಉಲ್ಲಂಘನೆಯಾಗಿದ್ದು, ಈ ಕಾಯ್ದೆ ಉಲ್ಲಂಘಿಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಘಟನೆಗೆ ಕಾರಣರಾದ ಆರೋಪಿಗಳ ಮೇಲೆ ಅಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಹಾವೇರಿ.